ಪ್ರತಿದಿನ ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನೆ. ಆದ್ರೆ ರಥಸಪ್ತಮಿ ದಿನ ಸೂರ್ಯನ್ಗೆ ಅರ್ಘ್ಯ ಅರ್ಪಿಸಿದ್ರೆ ನಮ್ಮ ಆರೋಗ್ಯ, ಮನಸ್ಸು ಹಾಗೂ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಗೊತ್ತಾ? ಇದು ಕೇವಲ ಸಂಪ್ರದಾಯ ಅಲ್ಲ, ಇದು ಸಾವಿರಾರು ವರ್ಷಗಳ ಹಿಂದಿನಿಂದ ಬಂದಿರುವ ಶಕ್ತಿಶಾಲಿ ಆಚರಣೆ. ನಮಸ್ಕಾರ ಸ್ನೇಹಿತರೆ, ಸಂಹಿತಾ ಸನಾತನ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ನಮ್ಮ ಸನಾತನ ಧರ್ಮದ ಶಕ್ತಿ, ಭಕ್ತಿ ಮತ್ತು ಆಳವಾದ ತತ್ವಗಳನ್ನ ಸರಳವಾಗಿ ತಿಳಿಸ್ಕೊಡ್ತೇವೆ. ಇಂದು ನಾವು ರಥಸಪ್ತಮಿ ಅಂದ್ರೆ ಏನು, ಸೂರ್ಯನಿಗೆ ಅರ್ಘ್ಯ ಯಾಕೆ ನೀಡಬೇಕು ಮತ್ತು ಇದರಿಂದ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನೋದನ್ನ ಸರಳವಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ರಥಸಪ್ತಮಿ ಅಂದ್ರೆ ಸೂರ್ಯನಿಗೆ ಸಮರ್ಪಿತವಾದ ಪವಿತ್ರ ದಿನ. ಈ ದಿನ ಸೂರ್ಯ ತನ್ನ ರಥದಲ್ಲಿ ಉತ್ತರಾಯಣ ದಿಕ್ಕಲ್ಲಿ ಸಂಚರಿಸಲು ಆರಂಭಿಸಿದನು ಎಂಬ ನಂಬಿಕೆ ಇದೆ. ಶಾಸ್ತ್ರಗಳ ಪ್ರಕಾರ ಸೂರ್ಯನು ಜೀವನದ ಮೂಲ ಶಕ್ತಿ, ಬೆಳಕು, ತಾಪ ಮತ್ತು ಆರೋಗ್ಯದ ದೇವರು. ಆದ್ದರಿಂದ ಈ ದಿನಾನ ಸೂರ್ಯ ಜಯಂತಿ ಅಂತ ಸಹ ಕರೀತಾರೆ. ರಥಸಪ್ತಮಿಯ ಈ ದಿನ ಸೂರ್ಯನಿಗೆ ಆರಾಧನೆ ಮಾಡಿದ್ರೆ ಪಾಪಕ್ಷಯವಾಗತ್ತೆ, ಆರೋಗ್ಯ ವೃದ್ಧಿ ಆಗತ್ತೆ ಅಂತ ಪುರಾಣಗಳು ಹೇಳತ್ತೆ. ಈ ಭೂಮಿಯಲ್ಲಿರೋ ಎಲ್ಲಾ ಜೀವಿಗಳಿಗೆ ಸೂರ್ಯನೇ ಮೂಲ ಆಧಾರ. ಸೂರ್ಯ ಇಲ್ಲ ಅಂದ್ರೆ ಸಸ್ಯಗಳಿಲ್ಲ, ಜೀವವಿಲ್ಲ, ಶಕ್ತಿ ಇಲ್ಲ. ಆದ್ದರಿಂದ ನಮ್ಮ ಸಂಸ್ಕೃತಿಯಲ್ಲಿ ಸೂರ್ಯನ ಪ್ರತ್ಯಕ್ಷ ದೇವರು ಅಂತ ಸಹ ಕರೀತಾರೆ. ಪ್ರತಿದಿನ ಸೂರ್ಯೋದಯವನ್ನು ನೋಡೋದೇ ಒಂದು ಧ್ಯಾನ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅರ್ಘ್ಯ ಎಂದರೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಸೂರ್ಯನಿಗೆ ನೀರನ್ನು ಅರ್ಪಿಸುವ ಪವಿತ್ರವಾದ ವಿಧಿ. ಸಾಮಾನ್ಯವಾಗಿ ಅರ್ಘ್ಯ ನೀಡುವಾಗ ತಾಮ್ರದ ಪಾತ್ರೆ, ಶುದ್ಧ ನೀರು, ಹೂವು, ಅಕ್ಕಿ ಅಥವಾ ಅರಿಶಿಣ, ಕುಂಕುಮ, ಪೂಜೆ ಸಾಮಗ್ರಿಗಳನ್ನೆಲ್ಲ ಬಳಸಲಾಗತ್ತೆ. ಅರ್ಘ್ಯ ನೀಡುವಾಗ ಪೂರ್ವ ದಿಕ್ಕಿನತ್ತ ಮುಖ ಮಾಡಿ ಭಕ್ತಿಯಿಂದ ಸೂರ್ಯ ದೇವನನ್ನು ಪ್ರಾರ್ಥಿಸಿ ಈ ಮಂತ್ರವನ್ನ ಪಠಿಸಬೇಕು. ಓಂ ಭಾಸ್ಕರಾಯ ವಿದ್ಮಹೇ ಮಹಾದುದ್ಯಾಧಿಕಾರಾಯ ಧೀಮಹಿ ತನೋ ಆದಿತ್ಯ ಪ್ರಚೋದಯಾತ್. ಈ ಮಂತ್ರವನ್ನು ಪಠಿಸುತ್ತಾ ಸೂರ್ಯೋದಯದ ಸಮಯದಲ್ಲಿ ಅರ್ಘ್ಯ ಅರ್ಪಿಸಿದ್ರೆ ಅತ್ಯಂತ ಶ್ರೇಷ್ಠ. ಅರ್ಘ್ಯ ನೀಡೋದು ಅನ್ನೋದು ಕೇವಲ ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ. ವೈಜ್ಞಾನಿಕವಾಗಿ ನೋಡಿದ್ರೆ ಬೆಳಗಿನ ಸೂರ್ಯಕಿರಣಗಳು ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನ ನೀಡುತ್ತೆ. ಅರ್ಘ್ಯ ನೀಡುವಾಗ ಮನಸ್ಸು ಶಾಂತವಾಗುತ್ತೆ, ಗಮನ ಏಕಾಗ್ರವಾಗುತ್ತೆ, ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತೆ. ಆದ್ರಿಂದಲೇ ನಮ್ಮ ಹಿರಿಯರು ಬೆಳಗ್ಗೆ ಸೂರ್ಯನನ್ನು ನಮಸ್ಕರಿಸಿ ಅಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಗೊತ್ತಾ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಸೂರ್ಯ ದುರ್ಬಲವಾಗಿದ್ರೆ, ನಿಮ್ಮ ಜಾತಕದಲ್ಲಿ ಏನಾದ್ರೂ ದೋಷ ಇದ್ರೆ ಅರ್ಘ್ಯ ಅರ್ಪಿಸೋದ್ರಿಂದ ಜಾತಕದಲ್ಲಿರೋ ದೋಷಗಳು ಶಮನ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅನೇಕರು ಆರೋಗ್ಯದಲ್ಲಿ ಸುಧಾರಣೆ, ಆತ್ಮವಿಶ್ವಾಸದಲ್ಲಿ ವೃದ್ಧಿ, ಜೀವನದಲ್ಲಿ ಸ್ಪಷ್ಟತೆ ಅನುಭವಿಸಿದ್ದಾರೆ ಎಂದು ಹೇಳ್ತಾರೆ. ರಥಸಪ್ತಮಿಯ ದಿನ ಪಾಲಿಸಬೇಕಾದ ಮುಖ್ಯ ವಿಷಯಗಳೇನ್ ಗೊತ್ತಾ? ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಅರ್ಘ್ಯ ಅರ್ಪಿಸಿ. ದುಬಾರಿ ಪೂಜೆ ಸಾಮಗ್ರಿಗಳ ಅಗತ್ಯವೇ ಏನಿಲ್ಲ, ಭಕ್ತಿ ಮತ್ತು ನಿಷ್ಠೆ ಇದ್ರೆ ಸಾಕು. ಒಂದು ಚೊಂಬು ನೀರನ್ನೇ ಅರ್ಪಿಸಿದ್ರು ಅದರಲ್ಲಿ ನಿಮ್ಮ ಭಕ್ತಿ ಇದ್ರೆ ಸಾಕು. ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದಂದ್ರೆ ಕೃತಜ್ಞತೆ ವ್ಯಕ್ತಪಡಿಸುವುದು. ನನಗೆ ಜೀವನದಲ್ಲಿ ನೀಡಿದ ಶಕ್ತಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಎಂಬ ಭಾವನೆಯೇ ಅರ್ಘ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ನಲ್ಲಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಹಾಗೂ ಪೌರಾಣಿಕ ವಿಷಯಗಳಿಗಾಗಿ ಸಂಹಿತಾ ಸನಾತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಭಕ್ತಿಯಿಂದ ನೀಡಿದ ಒಂದು ಅರ್ಘ್ಯವು ಸೂರ್ಯನ ಕೃಪೆಯಿಂದ ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ತರಬಹುದು.